ಈಗ ಮಹಾ ಎಕ್ಸ್ಕ್ಲೂಸಿವ್ ಆದಂತ ಒಂದು ಸ್ಟೋರಿಯನ್ನ ತೆಗೆದುಕೊಂಡು ಬಂದಿದ್ದೀನಿ. ಇದು ದರ್ಶನ್ ಕೇಸ್ಗೆ ಸಂಬಂಧಪಟ್ಟಂತಹ ಮಹಾ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ಕೆಲವೊಂದಿಷ್ಟು ದಾಖಲೆಗಳ ಸಮೇತವಾಗಿ ನಿಮ್ಮ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಈ ಸುದ್ದಿಯನ್ನ ಬ್ರೇಕ್ ಮಾಡ್ತಾ ಇದೆ. ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಮಹಾ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ಇನ್ನೆಲ್ಲೂ ಇಲ್ಲದಂತಹ ಸುದ್ದಿಯನ್ನ ಕೊಡ್ತಾ ಇದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್. ದಾಖಲೆಗಳ ಸಮೇತವಾಗಿ ಈ ಸುದ್ದಿಯನ್ನ ಬ್ರೇಕ್ ಮಾಡ್ತಾ ಇದೆ. ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತಹ ಸುದ್ದಿ. ಹಾಗಾದ್ರೆ ಈ ಕೇಸ್ನಲ್ಲಿ ಆಗಿರುವಂತಹ ಪ್ರಮುಖವಾದಂತಹ ಬೆಳವಣಿಗೆಗಳು ಯಾವುದು? ಹಾಗಾದ್ರೆ ಆ ವಿವರಗಳನ್ನ ನಿಮ್ಮ ಮುಂದೆ ಬಿಚ್ಚಿಡ್ತಾ ಹೋಗ್ತೀವಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಮಹಾ ಎಕ್ಸ್ಕ್ಲೂಸಿವ್ ಇದು. ದರ್ಶನ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ಅಪ್ಡೇಟ್ಸ್ ಗಳನ್ನ ಕೊಡೋದಿದೆ. ದರ್ಶನ್ ಕೇಸ್ಗೆ ಸಂಬಂಧಪಟ್ಟಂತ ಇನ್ನೆಲ್ಲೂ ಇಲ್ಲದಂತಹ ಸುದ್ದಿಯನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ ಕೆಲವೊಂದಿಷ್ಟು ದಾಖಲೆಗಳ ಸಮೇತವಾಗಿ. ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಬಿಗ್ ಬ್ರೇಕಿಂಗ್ ನ್ಯೂಸ್. ದರ್ಶನ್ ಕೇಸ್ಗೆ ಸಂಬಂಧಪಟ್ಟಂತಹ ಮಹಾ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ, ಇನ್ನೆಲ್ಲೂ ಇಲ್ಲದಂತಹ ಸುದ್ದಿಯನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ, ಅದು ಕೂಡ ದಾಖಲೆಗಳ ಸಮೇತ. ಹಾಗಾದ್ರೆ ಈ ಕೊಲೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆಗಿರುವಂತಹ ಬೆಳವಣಿಗೆ ಯಾವುದು? ಆ ಪ್ರಮುಖವಾದಂತಹ ಬೆಳವಣಿಗೆಯ ಇಂಚಿಂಚು ಮಾಹಿತಿಯನ್ನ ನಿಮ್ಮ ಮುಂದಿಡ್ತೀವಿ. ಮನೆ ಊಟದ ಸಂಬಂಧಪಟ್ಟಂಗೆ ದರ್ಶನ್ ಜೈಲಲ್ಲಿ ಮಾಡ್ತಾ ಇರುವಂತಹ ಸರ್ಕಸ್, ಏನೇನ್ ಸರ್ಕಸ್ ಮಾಡ್ತಾ ಇದ್ದಾರೆ? ಜೈಲಲ್ಲಿ ಮನೆ ಊಟಕ್ಕಾಗಿ ದರ್ಶನ್ ಇನ್ನಿಲ್ಲದಂತಹ ಸರ್ಕಸ್ ಮಾಡ್ತಾ ಇದ್ದಾರೆ. ಈಗಾಗಲೇ ಹೈಕೋರ್ಟ್ ಹೋಗಿದ್ರು ಮನೆ ಊಟ ಬೇಕು ಅಂತ. ಅಲ್ಲಿಂದ ಹೈಕೋರ್ಟ್ ಸೂಚನೆ ಮೇರೆಗೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿದ್ರು. ಅಲ್ಲಿ ವಾದ ಪ್ರತಿವಾದ ಆಯಿತು. ಅಲ್ಲಿ ಕೂಡ ಅರ್ಜಿಯನ್ನ ರಿಮೂವ್ ಮಾಡಲಾಯಿತು. ಅದಾದ ನಂತರದಲ್ಲಿ ಮತ್ತೆ ಕೆಲವೊಂದಿಷ್ಟು ಅಂಶಗಳನ್ನ ಸೇರಿಸಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಅರ್ಜಿಯನ್ನು ಹಾಕಲಾಯಿತು. ಈಗ ಆಗಿರುವಂತಹ ಬೆಳವಣಿಗೆ, ಆ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ನಟ ದರ್ಶನ್ ಜೈಲಲ್ಲಿ ಮನೆ ಊಟಕ್ಕಾಗಿ ಪರದಾಡ್ತಾ ಇರುವಂತಹ ಸರ್ಕಸ್, ಮಾಡ್ತಾ ಇರುವಂತಹ ಸರ್ಕಸ್ ಹೇಗಿದೆ? ಜೈಲಲ್ಲಿ ದರ್ಶನ್ ಮನೆ ಊಟಕ್ಕಾಗಿ ಯಾವ ರೀತಿಯಾದಂತಹ ಸರ್ಕಸ್ ಗಳನ್ನ ಮಾಡ್ತಾ ಇದ್ದಾರೆ ನಿಮ್ಗಾಗ್ಲೇ ಗೊತ್ತಿದೆ. ಈಗ ಸ್ವತಃ ಪತ್ರವನ್ನ ಬರೆದು ಮನವಿಯನ್ನ ಮಾಡಿಕೊಂಡಿದ್ದಾರೆ ನಟ ದರ್ಶನ್. ಜೈಲಿಂದ ಸ್ವತಃ ತಮ್ಮ ಕೈಯಾರೆ ಪತ್ರವನ್ನ ಬರೆದಿದ್ದಾರೆ ಕಿಲ್ಲಿಂಗ್ ಸ್ಟಾರ್ ದರ್ಶನ್. ಮನೆ ಊಟಕ್ಕೆ ಮನವಿಯನ್ನ ಮಾಡಿ ಪತ್ರವನ್ನ ಬರೆದಿರುವುದು ನಟ ದರ್ಶನ್. ಈ ಕೇಸ್ನಲ್ಲಿ ಆಗಿರುವಂತಹ ಪ್ರಮುಖವಾದಂತಹ ಬೆಳವಣಿಗೆ, ಈಗಾಗಲೇ ಹೈಕೋರ್ಟ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಈ ಮನೆ ಊಟದ ಅರ್ಜಿ ವಿಚಾರಣೆಗಳು ಮೇಲಿಂದ ಮೇಲೆ ಆಗಿತ್ತು. ಆದ್ರೆ ಎಲ್ಲೂ ಕೂಡ ಮನೆ ಊಟ ಸಿಗಲಿಲ್ಲ ದರ್ಶನ್ಗೆ. ಬಹಳಷ್ಟು ನಿರಾಶೆಯಲ್ಲಿದ್ದಾರೆ. ಈಗ ಸ್ವತಃ ಜೈಲಲ್ಲಿರುವಂತಹ ದರ್ಶನ್ ತಮ್ಮ ಕೈಯಾರೆ ಪತ್ರವನ್ನ ಬರೆದಿದ್ದಾರೆ. 3 ಪತ್ರಗಳನ್ನ ಬರೆದಿದ್ದಾರೆ ದರ್ಶನ್. ಹಾಗಾದ್ರೆ ಆ 3 ಪತ್ರಗಳನ್ನ ಯಾರಿಗೆ ಬರೆದಿದ್ದಾರೆ? ಆ ಪತ್ರಗಳಲ್ಲಿ ಯಾವೆಲ್ಲ ವಿಚಾರಗಳನ್ನ ದರ್ಶನ್ ಉಲ್ಲೇಖ ಮಾಡಿದ್ದಾರೆ? ಏನಂತ ಬರೆದಿದ್ದಾರೆ? ದರ್ಶನ್ ಬರೆದಿರುವಂತಹ ಆ ಪತ್ರದ ಪ್ರತಿಗಳು ನಿಮ್ಮ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ. ದರ್ಶನ್ ಬರೆದಿರುವಂತಹ ತಮ್ಮ ಕೈಯಾರೆ ಬರೆದಿರುವಂತಹ ಆ ಪತ್ರಗಳನ್ನ ನಿಮ್ಮ ಮುಂದೆ ತೋರಿಸ್ತಾ ಹೋಗ್ತೀವಿ. 3 ಪತ್ರಗಳನ್ನ ಬರೆದಿದ್ದಾರೆ ದರ್ಶನ್. ಯಾರಿಗೆಲ್ಲ ಪತ್ರವನ್ನ ಬರೆದಿದ್ದಾರೆ? ಹಾಗಾದ್ರೆ ಜೈಲಲ್ಲಿರುವಂತಹ ದರ್ಶನ್ ಕೈ ಬರಹದ ಪ್ರತಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ. ಈ ಎಲ್ಲ ದಾಖಲೆಗಳ ಸಮೇತವಾಗಿ ಈ ಒಂದು ಸುದ್ದಿಯನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ. ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಬಿಗ್ ಬ್ರೇಕಿಂಗ್ ನ್ಯೂಸ್, ಮಹಾ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನೋಡ್ತಾ ಇದ್ದೀವಿ. ಇದು ಎಕ್ಸ್ಕ್ಲೂಸಿವ್ ಆದಂತಹ ಫೋಟೋ. ಡಾಕ್ಟರ್ಗೆ ಬರೆದಿರುವಂತಹ ಪತ್ರವನ್ನ ತೋರಿಸ್ತಾ ಇದ್ದೀವಿ. ಮೊದಲಿಗೆ ದರ್ಶನ್ ತಮ್ಮ ಕೈಯಾರೆ ಬರೆದಿರುವಂತಹ ಪತ್ರ ಇದು. 3 ಪತ್ರಗಳನ್ನ ಬರೆದಿದ್ದಾರೆ. ಮುಖ್ಯ ವೈದ್ಯಾಧಿಕಾರಿಗೆ ದರ್ಶನ್ ಬರೆದಿರುವಂತಹ ಪತ್ರದ ಪ್ರತಿ
ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ. ಅದನ್ನೇ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇದು ದರ್ಶನ್ ಬರೆದಿರುವಂತಹ ಪತ್ರ. ಆ ದರ್ಶನದಲ್ಲಿ ಒಂದಿಷ್ಟು ವಿಚಾರಗಳನ್ನ ಉಲ್ಲೇಖ ಮಾಡಿದ್ದಾರೆ ದರ್ಶನ್. ಈ ಎಲ್ಲ ವಿವರವನ್ನ ಹಂತ ಹಂತವಾಗಿ ಹೇಳ್ತಾ ಹೋಗ್ತೀನಿ ಮುಂದೆ. ದರ್ಶನ್ ಮುಖ್ಯ ವೈದ್ಯ ಅಧಿಕಾರಿಗಳಿಗೆ ಆ ಪತ್ರದಲ್ಲಿ ಏನಂತ ಉಲ್ಲೇಖ ಮಾಡಿದ್ದಾರೆ, ಯಾವೆಲ್ಲ ವಿಚಾರಗಳನ್ನ ಬರೆದಿದ್ದಾರೆ ಅಂತ ಎಲ್ಲ ವಿವರಗಳನ್ನ ಕೊಡ್ತಾ ಹೋಗ್ತೀನಿ. ಇದು ಮುಖ್ಯ ವೈದ್ಯಾಧಿಕಾರಿಗಳಿಗೆ ದರ್ಶನ್ ಬರೆದಿರುವಂತಹ ಪತ್ರ. ಮಾನ್ಯರೇ, ಆ ಪತ್ರವನ್ನ ವಿವರಿಸ್ತಾ ಹೋಗ್ತೀನಿ ಮುಂದೆ. ದರ್ಶನ್ ಬರೆದಿರುವಂತದ್ದು ಏನಿದೆ ಅಂತ. ಮಾನ್ಯರೇ, ವಿಷಯ ಎಕ್ಸ್ಟ್ರಾ ಪ್ರೋಟೀನ್ ಡಯಟ್ ನೀಡುವ ಬಗ್ಗೆ ಊಟದ ವಿಚಾರವನ್ನ ಉಲ್ಲೇಖ ಮಾಡಿದ್ದಾರೆ ದರ್ಶನ್. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟಂಗೆ ವಿಚಾರಣಾ ಬಂಧಿ ಸಂಖ್ಯೆ 6101 ದರ್ಶನ್ ಎಸ್ ಆದ ನಾನು ಬೆಂಗಳೂರು ಕೇಂದ್ರ ಕಾರಾಗೃಹದಲ್ಲಿ ವಿಚಾರಣಾ ಬಂಧಿ ಆಗಿರುತ್ತೇನೆ. ಕಳೆದ 3 ತಿಂಗಳ ಹಿಂದೆ ನನಗೆ ಮೂಳೆ ಸಂಬಂಧಪಟ್ಟಂತಹ ಶಸ್ತ್ರಚಿಕಿತ್ಸೆ ಆಗಿರುತ್ತದೆ ಹಾಗೂ ನಾನು ದಿನನಿತ್ಯ ಕೆಲಸದ ನಿಮಿತ್ತ ಕಸರತ್ತು ನಡೆಸ್ತಾ ಇದ್ದು ನನ್ನ ದೇಹಕ್ಕೆ ಪ್ರೋಟೀನ್ ಡಯಟ್ ಅಗತ್ಯ ಇರುತ್ತೆ. ಕಾರಾಗೃಹಕ್ಕೆ ದಾಖಲಾದ ದಿನದಿಂದ ನಾನು ಕಾರಾಗೃಹದಲ್ಲಿ ನೀಡಿದ ಆಹಾರವನ್ನ ಸೇವಿಸ್ತಾ ಇದ್ದು ನನ್ನ ಆರೋಗ್ಯ ಮತ್ತು ದೇಹದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರ್ತಾ ಇದೆ. ನನ್ನ ದೈಹಿಕ ಆರೋಗ್ಯ ಕಾಪಾಡಿಕೊಳ್ಳೋದಕ್ಕೆ ಕಾರಾಗೃಹದಲ್ಲಿ ದೊರೆಯುವ ಆಹಾರದ ಜೊತೆಗೆ ಎಕ್ಸ್ಟ್ರಾ ಪ್ರೋಟೀನ್ ಡಯಟ್ ಇರುವ ಆಹಾರವನ್ನ ನೀಡಬೇಕಾಗಿ ಮಾನ್ಯರಲ್ಲಿ ಮನವಿ ಅಂತ 10ನೇ ತಾರೀಕು 6ನೇ ತಿಂಗಳಲ್ಲಿ ಬರೆದಿರುವಂತಹ ಪತ್ರ. ಇದು ಮುಖ್ಯ ವೈದ್ಯಾಧಿಕಾರಿಗಳಿಗೆ ಇಂತಿ ನಿಮ್ಮ ದರ್ಶನ್ ಅಂತ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇದು ಮುಖ್ಯ ವೈದ್ಯಾಧಿಕಾರಿಗೆ ಬರೆದಿರುವಂತಹ ಮೊದಲನೇ ಪತ್ರ. ದರ್ಶನ್ ಅವರು ತಮ್ಮ ಕೈಯಾರೆ ಬರೆದಿದ್ದಾರೆ. ಆ ಪತ್ರವನ್ನು ತೋರಿಸ್ತಾ ಇದ್ದೀವಿ. ನಟ ದರ್ಶನ್ ಜೈಲು ಸೇರಿರುವಂತಹ ದಿನದಿಂದಲೂ ಕೂಡ ಇಲ್ಲಿಯವರೆಗೆ ಬಹುತೇಕವಾಗಿ 1 ತಿಂಗಳ ಮೇಲಾಯಿತು ನಟ ದರ್ಶನ್ ಜೈಲು ಪಾಲಾಗಿ, ಪರಪ್ಪನ ಅಗ್ರಹಾರದ ಪಾಲಾಗಿ. ಅಲ್ಲಿಂದ ಇಲ್ಲಿವರೆಗೂ ಕೂಡ ಮನೆ ಊಟಕ್ಕಾಗಿ ಕ್ಷಣ ಕ್ಷಣಕ್ಕೂ ಕೂಡ ಪರಿತಪಿಸ್ತಾ ಇದ್ದಾರೆ. ಈ ಸಂಬಂಧಪಟ್ಟಂಗೆ ಮೇಲಿಂದ ಮೇಲೆ ಕೋರ್ಟ್ಗೆ ಅರ್ಜಿಗಳನ್ನ ಸಲ್ಲಿಸ್ತಾನೆ ಇದ್ದಾರೆ. ಮನೆ ಊಟದ ಅವಶ್ಯಕತೆ ಇದೆ ಅಂತ ಅರ್ಜಿಗಳನ್ನ ಸಲ್ಲಿಸಿ ಕೇಳಿಕೊಂಡ್ರು ಕೋರ್ಟ್ ಬಳಿಯಲ್ಲಿ. ಎಲ್ಲ ಕಡೆ ಕೂಡ ನಿರಾಶೆ ಆಯಿತು. ಡಿಜಿ ಅವರಿಗೆ ಬರೆದಿರುವಂತಹ ಪತ್ರ, ಸೆಕೆಂಡ್ ಲೆಟರ್. ದರ್ಶನ್ ತಮ್ಮ ಕೈಯಾರೆ ಬರೆದಿರುವಂತಹ ಇನ್ನೊಂದು ಪತ್ರದ ಪ್ರತಿಯನ್ನ ತೋರಿಸ್ತಾ ಇದ್ದೀವಿ. ಮಾನ್ಯ ಮಹಾ ನಿರ್ದೇಶಕರು ಅಂದ್ರೆ ಡಿಜಿ ಅವರಿಗೆ ದರ್ಶನ್ ಬರೆದಿರುವಂತಹ ಪತ್ರ. ಇದು 2ನೇ ಲೆಟರ್. ಈ ಲೆಟರ್ನಲ್ಲಿ ಯಾವೆಲ್ಲ ವಿಚಾರಗಳನ್ನ ದರ್ಶನ್ ಉಲ್ಲೇಖ ಮಾಡಿದ್ದಾರೆ ಆ ವಿವರಗಳನ್ನ ಕೊಡ್ತಾ ಹೋಗ್ತೀನಿ, ಆ ವಿವರಗಳನ್ನ ಓದ್ತಾ ಹೋಗ್ತೀನಿ. ಮಾನ್ಯರೇ, ದಿನಾಂಕ 22/6 ಅಂದ್ರೆ ಜೂನ್ 22ನೇ ತಾರೀಕಿಗೆ ಬರೆದಿರುವಂತಹ ಪತ್ರ. ಇದು ಕೇಂದ್ರ ಕಾರಾಗೃಹಕ್ಕೆ ಬಂದಿದ್ದು ನಾನು ದಿನನಿತ್ಯ ನನ್ನ ಮನೆಯಲ್ಲಿದ್ದಾಗ ವ್ಯಾಯಾಮ ಮಾಡ್ತಾ ಇದ್ದೆ. ಅದರ ಜೊತೆ ಪೌಷ್ಟಿಕ ಆಹಾರ ಸೇವನೆ ಮಾಡ್ತಾ ಇದ್ದು ಅಂದ್ರೆ ಪ್ರೋಟೀನ್ ಮತ್ತು ದಿನನಿತ್ಯ ಪೌಷ್ಟಿಕ ಆಹಾರ ತಿಂತಾ ಇದ್ದೆ. ಕೇಂದ್ರ ಕಾರಾಗೃಹದಲ್ಲಿ ನನಗೆ ಬೇಕಾದ ಆಹಾರದ ಕೊರತೆ ಇದೆ. ನನ್ನ ದೇಹದ ತೂಕದಲ್ಲಿ ಸುಮಾರು 10 kgಯಷ್ಟು ಇಳಿದಿದೆ. ಆದ ಕಾರಣ ದಯಮಾಡಿ ನನಗೆ ಊಟದ ವ್ಯವಸ್ಥೆ ಮಾಡಿ ಕೊಡಬೇಕಾಗಿ ಅಂತ ವಿನಂತಿ ಮಾಡಿಕೊಂಡಿದ್ದಾರೆ ಡಿಜಿ ಅವರಿಗೆ. ಹಾಗಾದ್ರೆ ಜೈಲು ಅಧಿಕಾರಿಗಳಿಗೆ ಕೋರ್ಟ್ಗೆ ದರ್ಶನ್ ಕೇಳಿಕೊಂಡಿದ್ದೇನು? ಹಾಗಾದ್ರೆ ದರ್ಶನ್ ಬರೆದ ಪತ್ರದಲ್ಲಿ ಮಾಡಿರುವಂತಹ ಮನವಿ ಏನಾಗಿದೆ? ಈ ಪತ್ರದ ಮೂಲಕ ಮನೆ ಊಟಕ್ಕೆ ದರ್ಶನ್ ಬೇಡಿಕೆ ಇಟ್ಟಿದ್ದಾರೆ. ದರ್ಶನ್ ಬರೆದಂತಹ ಪತ್ರದಲ್ಲಿ ಮಾಡಿರುವಂತಹ ಮನವಿಗಳು ಏನೇನಿದೆ, ಯಾವೆಲ್ಲ ವಿಚಾರಗಳನ್ನ ಆ ಪತ್ರದಲ್ಲಿ ದರ್ಶನ್ ಉಲ್ಲೇಖ ಮಾಡಿದ್ದಾರೆ? ಎಸ್, ಪತ್ರದ ಮೂಲಕವಾಗಿ ಮನೆ ಊಟಕ್ಕೆ ದರ್ಶನ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. 3 ಲೆಟರ್ಗಳನ್ನ ಬರೆದಿದ್ದಾರೆ ನಟ ದರ್ಶನ್ ಮನೆ ಊಟಕ್ಕಾಗಿ. ಜೈಲು ಅಧಿಕಾರಿಗಳಿಗೆ ಪತ್ರ ಬರೆದು ಕಷ್ಟವನ್ನ ಹೇಳಿಕೊಂಡಿದ್ದಂತಹ ದರ್ಶನ್ ಈ ಹಿಂದೆನೆ ಬರೆದಿದ್ರು. ಜೂನ್ ತಿಂಗಳಲ್ಲಿ ಬರೆದಿದ್ದಂತಹ ಪತ್ರಗಳಿದು.
ಜೂನ್ 10 ಮತ್ತು 11ನೇ ತಾರೀಕಿಗೆ ಬರೆದಿರುವಂತಹ ಪತ್ರ. ನಟ ದರ್ಶನ್ನ ಪ್ರತ್ಯೇಕ ಮನೆ ಊಟ ನೀಡುವಂತೆ ಪತ್ರವನ್ನ ಬರೆದು ಮನವಿಯನ್ನ ಮಾಡಿಕೊಂಡಿದ್ದು. ಜೈಲೂಟದಿಂದ ನನಗೆ ಯಾವೆಲ್ಲ ಸಮಸ್ಯೆಗಳಾಗ್ತಾ ಇದೆ ಅಂತ ಆ ಪತ್ರದಲ್ಲಿ ನೀಟಾಗಿ ಉಲ್ಲೇಖ ಮಾಡಿದ್ದು. ಆ ಪತ್ರದ ಪ್ರತಿಗಳನ್ನ ನಿಮಗೆ ತೋರಿಸ್ತಾ ಇದ್ದೀವಿ, ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದ್ದೀವಿ. ದಾಖಲೆಗಳ ಸಮೇತವಾಗಿ ಈ ಸುದ್ದಿಯನ್ನ ಬ್ರೇಕ್ ಮಾಡ್ತಾ ಇದ್ದೀವಿ. ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಮ್ಮ ಎಕ್ಸ್ಕ್ಲೂಸಿವ್ ಸುದ್ದಿ. ಎಕ್ಸ್ಟ್ರಾ ಪ್ರೋಟೀನ್ ಡಯಟ್ ನೀಡುವ ಸಂಬಂಧಪಟ್ಟಂಗೆ ದರ್ಶನ್ ಮನವಿಯನ್ನ ಮಾಡಿಕೊಂಡಿದ್ದಾರೆ ಈ ಪತ್ರದ ಮೂಲಕವಾಗಿ. ಇನ್ನು ಮ್ಯಾಜಿಸ್ಟ್ರೇಟ್ಗೂ ಕೂಡ ದರ್ಶನ್ ಪತ್ರವನ್ನ ಬರೆದಿದ್ದಾರೆ. ಒಂದು ಕಡೆ ಮುಖ್ಯ ವೈದ್ಯಾಧಿಕಾರಿಗಳು, ಮತ್ತೊಂದು ಕಡೆ ಡಿಜಿ, ಮತ್ತೊಂದು ಕಡೆ ಮ್ಯಾಜಿಸ್ಟ್ರೇಟ್, 3 ಪತ್ರಗಳನ್ನ ದರ್ಶನ್ ತಮ್ಮ ಕೈಯಾರೆ ಬರೆದು ಮನೆ ಊಟಕ್ಕಾಗಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಜುಲೈ 11ರಂದು ಮ್ಯಾಜಿಸ್ಟ್ರೇಟ್ ಅವರಿಗೆ ಬರೆದಿರುವಂತಹ ಪತ್ರ. ಈಗ ಈ ಡಯಟ್ ಫುಡ್ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸುವ ನಿರ್ಧಾರವನ್ನ ಕೈಗೊಳ್ಳಲಾಗ್ತಾ ಇದೆ. ನಟ ದರ್ಶನ್ ನಿರ್ಧಾರ ಮಾಡಿದ್ದಾರೆ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ. ಜೈಲು ಸೂಪರಿಂಟೆಂಡೆಂಟ್ ಮೂಲಕವಾಗಿ 24ನೇ ACMM ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡೋದಕ್ಕೆ ನಿರ್ಧಾರವನ್ನ ತೆಗೆದುಕೊಳ್ತಾ ಇದ್ದಾರೆ ದರ್ಶನ್. ಡಾಕ್ಟರ್, IGP ಹಾಗೂ ಮ್ಯಾಜಿಸ್ಟ್ರೇಟ್ಗೆ ಪತ್ರ ಬರೆದರೂ ಕೂಡ ಊಟ ಸಿಕ್ಕಿರಲಿಲ್ಲ. ಈಗ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡೋದಕ್ಕೆ ನಿರ್ಧಾರವನ್ನ ತೆಗೆದುಕೊಳ್ತಾ ಇದ್ದಾರೆ. ಇನ್ನೆಲ್ಲೂ ಇಲ್ಲದಂತಹ ಸುದ್ದಿಯನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ. ಅದು ಕೂಡ ದಾಖಲೆಗಳ ಸಮೇತವಾಗಿ ಆ ಪತ್ರವನ್ನ ನಿಮ್ಮ ಮುಂದಿಡ್ತಾ ಇದ್ದೀವಿ. ದರ್ಶನ್ ಮುಖ್ಯ ವೈದ್ಯಾಧಿಕಾರಿಗಳಿಗೆ ಬರೆದಿರುವಂತಹ ಪತ್ರದಲ್ಲಿ ಯಾವೆಲ್ಲ ವಿಚಾರಗಳನ್ನ ಉಲ್ಲೇಖ ಮಾಡಿದ್ದಾರೆ, ಏನಂತ ಬರೆದಿದ್ದಾರೆ ಅಂತ. ಮಾನ್ಯರೇ, ವಿಷಯ ಎಕ್ಸ್ಟ್ರಾ ಪ್ರೋಟೀನ್ ಡಯಟ್ ನೀಡುವ ಕುರಿತಂತೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟಂಗೆ ವಿಚಾರಣಾ ಬಂಧಿ ಸಂಖ್ಯೆ 6101 ದರ್ಶನ್ ಎಸ್ ಆದ ನಾನು ಬೆಂಗಳೂರು ಕೇಂದ್ರ ಕಾರಾಗೃಹದಲ್ಲಿ ವಿಚಾರಣಾ ಬಂಧಿ ಆಗಿರುತ್ತೇನೆ. ಕಳೆದ 3 ತಿಂಗಳ ಹಿಂದೆ ನನಗೆ ಮೂಳೆ ಸಂಬಂಧ ಶಸ್ತ್ರಚಿಕಿತ್ಸೆ ಆಗಿರುತ್ತದೆ ಹಾಗೂ ನಾನು ದಿನನಿತ್ಯ ಕೆಲಸದ ನಿಮಿತ್ತ ಕಸರತ್ತು ನಡೆಸ್ತಾ ಇದ್ದು ನನ್ನ ದೇಹಕ್ಕೆ ಪ್ರೋಟೀನ್ ಡಯಟ್ ಅಗತ್ಯ ಇರುತ್ತೆ. ಕಾರಾಗೃಹಕ್ಕೆ ದಾಖಲಾದ ದಿನದಿಂದ ನಾನು ಕಾರಾಗೃಹದಲ್ಲಿ ನೀಡಿದ ಆಹಾರವನ್ನ ಸೇವನೆ ಮಾಡ್ತಾ ಇದ್ದು ನನ್ನ ಆರೋಗ್ಯ ಮತ್ತು ದೇಹದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರ್ತಾ ಇದೆ. ನನ್ನ ದೈಹಿಕ ಆರೋಗ್ಯ ಕಾಪಾಡಿಕೊಳ್ಳೋದಕ್ಕೆ ಕಾರಾಗೃಹದಲ್ಲಿ ದೊರೆಯುವ ಆಹಾರದ ಜೊತೆಗೆ ಎಕ್ಸ್ಟ್ರಾ ಪ್ರೋಟೀನ್ ಡಯಟ್ ಇರುವ ಆಹಾರವನ್ನು ಕೂಡ ನೀಡಬೇಕಾಗಿ ಮಾನ್ಯರಲ್ಲಿ ವಿನಂತಿ, ಅಂದ್ರೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಈ ಪತ್ರದ ಮೂಲಕವಾಗಿ. 11/6/2024 ಬರೆದಿರುವಂತಹ ಪತ್ರ ಇದು. ಇದು ಮುಖ್ಯ ವೈದ್ಯಾಧಿಕಾರಿಗಳಿಗೆ ಬರೆದಿರುವಂತಹ ಪತ್ರ. ಇನ್ನು ಡಿಜಿ ಅವರಿಗೆ ಬರೆದಿದ್ದಾರೆ. ಅದರಲ್ಲಿ ಏನಿದೆ, 2ನೇ ಪತ್ರವನ್ನ ನಿಮ್ಮ ಮುಂದಿಡ್ತಾ ಇದ್ದೀವಿ. ಡಿಜಿ ಅವರಿಗೆ ಏನಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ, ಅಲ್ಲೂ ಕೂಡ ಮನೆ ಊಟದ ವಿಷಯ ಮನೆಯಿಂದ ಊಟ ತರಿಸಿಕೊಳ್ಳುವ ಬಗ್ಗೆ. ಮಾನ್ಯರೇ, ದಿನಾಂಕ 22/6/2024 ಕೇಂದ್ರ ಕಾರಾಗೃಹಕ್ಕೆ ಬಂದಿದ್ದು ಜೂನ್ 22ನೇ ತಾರೀಕಿಗೆ ನಾನು ದಿನನಿತ್ಯ ನನ್ನ ಮನೆಯಲ್ಲಿದ್ದಾಗ ವ್ಯಾಯಾಮ ಮಾಡ್ತಾ ಇದ್ದೆ. ಅದರ ಜೊತೆ ಪೌಷ್ಟಿಕ ಆಹಾರ ಸೇವನೆ ಮಾಡ್ತಾ ಇದ್ದು, ಅಂದ್ರೆ ಪ್ರೋಟೀನ್ ತೆಗೆದುಕೊಳ್ತಾ ಇದ್ದೆ ಮತ್ತು ದಿನನಿತ್ಯ ಪೌಷ್ಟಿಕ ಆಹಾರವನ್ನ ತಿಂತಾ ಇದ್ದೆ. ಕೇಂದ್ರ ಕಾರಾಗೃಹದಲ್ಲಿ ನನಗೆ ಬೇಕಾದ ಆಹಾರದ ಕೊರತೆ ಇದ್ದು ನನ್ನ ದೇಹದ ತೂಕದಲ್ಲಿ ಸುಮಾರು 10 kgಯಷ್ಟು ಇಳಿಕೆಯಾಗಿದೆ. ಆದ ಕಾರಣ ದಯಮಾಡಿ ನನಗೆ ಮನೆ ಊಟದ ವ್ಯವಸ್ಥೆ ಮಾಡಿ ಕೊಡಬೇಕಾಗಿ ತಮ್ಮಲ್ಲಿ ಕೋರಿಕೊಳ್ತೇನೆ. ಇದು ಜೂನ್ 11ನೇ ತಾರೀಕಿಗೆ ಬರೆದಿರುವಂತಹ ಪತ್ರ. ಇನ್ನು 3ನೇ ಪತ್ರ, ಇದು ಮ್ಯಾಜಿಸ್ಟ್ರೇಟ್ ಅವರಿಗೆ ಬರೆದಿರುವಂತಹ ಪತ್ರ. ಇಲ್ಲೂ ಕೂಡ ಮನೆಯಿಂದ ಊಟ ತರಿಸಿಕೊಳ್ಳುವ ಬಗ್ಗೆ. ಮಾನ್ಯರೇ, 22/6/2024 ಕೇಂದ್ರ ಕಾರಾಗೃಹಕ್ಕೆ ಬಂದಿದ್ದು ನಾನು ದಿನನಿತ್ಯ ನನ್ನ ಮನೆಯಲ್ಲಿದ್ದಾಗ ವ್ಯಾಯಾಮ ಮಾಡ್ತಾ ಇದ್ದೆ. ಅದರ ಜೊತೆಗೆ ಪೌಷ್ಟಿಕ ಆಹಾರವನ್ನ ಸೇವನೆ ಮಾಡ್ತಾ ಇದ್ದು ಮತ್ತು ದಿನನಿತ್ಯ ಪೌಷ್ಟಿಕ ಆಹಾರವನ್ನೇ ತಿಂತಾ ಇದ್ದೆ. ಕೇಂದ್ರ ಕಾರಾಗೃಹದಲ್ಲಿ ನನಗೆ ಬೇಕಾದ ಆಹಾರದ ಕೊರತೆ ಇದ್ದು ನನ್ನ ದೇಹದ ತೂಕದಲ್ಲಿ ಸುಮಾರು 10 kgಯಷ್ಟು ಇಳಿದಿದೆ. ಆದ ಕಾರಣ ದಯಮಾಡಿ ನನಗೆ ಮನೆ ಊಟದ ವ್ಯವಸ್ಥೆಯನ್ನ ಮಾಡಿ ಕೊಡಬೇಕಾಗಿ ತಮ್ಮಲ್ಲಿ ಕೋರಿಕೊಳ್ತೇನೆ ಅಂತ ಜೂನ್ 11ನೇ ತಾರೀಕಿಗೆ ಬರೆದಿರುವಂತಹ ಪತ್ರ ಇದು ಮ್ಯಾಜಿಸ್ಟ್ರೇಟ್ ಅವರಿಗೆ. ಈ 3 ಪತ್ರಗಳ ಮೂಲಕವಾಗಿ ದರ್ಶನ್ ಒಟ್ಟಾರೆ
ಮನೆ ಊಟಕ್ಕಾಗಿ ಬೇಡಿಕೆ ಇಟ್ಟಿದ್ದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.